ಭಾಗ, ಮೈಸೂರು ಭಾಗ, ಕರಾವಳಿ ಭಾಗದಲ್ಲಿ ಮಳೆಯ ಚಿತ್ರಣವನ್ನ ನೋಡ್ತಾ ಇದ್ವಿ. ಅದೇ ರೀತಿ ರಾಯಚೂರು ಕಡೆ ಹೋಗೋಣ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣೆಗೆ 68,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗ್ತಾ ಇದೆ. ರಾಯಚೂರಿನ ಗಡ್ಡೆಗೌಳಿ ಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಹೂವಿನ ಹಡಗಿ ಸೇತುವೆ ಮುಳುಗಡೆಯಾದ್ರೆ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು, ರಾಯಚೂರಿನಿಂದ ಯಾದಗಿರಿ, ಕಲಬುರಗಿ ರಸ್ತೆ ಕಡೆಗೆ ಹೋಗುವಂತಹ ಸಂಪರ್ಕ ಕಡಿತಗೊಂಡಿದೆ. ಪರಿಣಾಮ ಜನರಿಗೆ ಓಡಾಡಕ್ಕಾಗ್ತಿಲ್ಲ. ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದನ್ನ ಬರೀ ಕಳಶ ಅಥವಾ ಗೋಪುರ ಕಾಣ್ತಾ ಇದೆ. ಇದು ರಾಯಚೂರಿನ ಚಿತ್ರಣ. ಆ ಭಾಗ ಎಲ್ಲ ಬಿಸಿಲ ನಾಡು ಅಂತ ಕರೆಸ್ಕೊಳ್ಳುವಂಥದ್ದು. ಯಾವಾಗಲೂ ಬಿಸಿಲು, ಮಳೆಗಾಲದಲ್ಲೂ ಕೂಡ ಮಳೆಗಾಲ ಅಂತ ಅನಿಸ್ಕೊಳ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಬೇರೆ ಬೇರೆ ಕಡೆಯಿಂದ ನೀರಿನ ಹರಿವು ಹೆಚ್ಚಾಗ್ತಾ ಇರೋದ್ರಿಂದ ರಾಯಚೂರಿನ ಚಿತ್ರಣ ಕೆಲವು ಭಾಗದಲ್ಲಿ ಹೀಗಿದೆ. ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನ ಅಂತ ಇದು ನೋಡಿ. ಅಲ್ಲಿ ಮೇಲ್ಗಡೆ ಬಾವುಟ ಮತ್ತು ಕಳಶ ಗೋಪುರ ಮಾತ್ರ ಕಾಣಿಸ್ತಾ ಇದೆ. ಇನ್ನು ಹಲವು ಕಡೆಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ಜನ ಬೇರೆ ಒಂದು ದಾರಿಯನ್ನ ಹಿಡ್ಕೊಂಡು ಸಂಪರ್ಕವನ್ನ ಬೇರೆ ಬೇರೆ ಕಡೆಗೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಈಗ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಜಯ್ ನೀಡ್ತಾರೆ. ವಿಜಯ್, ರಾಯಚೂರಿನಲ್ಲಿ ಮಳೆ ಜೋರ ಅಥವಾ ಬೇರೆ ಕಡೆಯಿಂದ ನೀರಿನ ಹರಿವು ಹೆಚ್ಚಳಾಗಿ ಈ ಪರಿಸ್ಥಿತಿ ಆ ಭಾಗದಲ್ಲಿ? ವಿಜಯ್, ಏನಂದ್ರೆ ಪ್ರತಿ ಸಾರಿ ಕೂಡ ರಾಯಚೂರಿನಲ್ಲಿ ಇರ್ತಕ್ಕಂಥ ಕೃಷ್ಣ ಹಾಗೂ ತುಂಗಭದ್ರಾ ನದಿಗಳಿಗೆ ಏನು ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯಾಗುತ್ತೆ, ಆ ಒಂದು ಮಳೆಯ ಪ್ರಮಾಣದಿಂದಲೇ ಇಲ್ಲಿ ಜಿಲ್ಲೆಯಲ್ಲಿ ನದಿಗಳು ತುಂಬಿ ಹರಿಯುವಂಥದ್ದು. ಈಗಲೂ ಕೂಡ ಕೃಷ್ಣಾ ನದಿಗೆ ಏನು ಮಹಾರಾಷ್ಟ್ರ ಮತ್ತು ಅಚ್ಚುಕಟ್ಟು ಪ್ರದೇಶ ಏನಿದೆ ಕೃಷ್ಣಾ ನದಿಯ ಪಕ್ಕದ ಪ್ರದೇಶಗಳು, ಅಲ್ಲಿ ಸುರಿತಕ್ಕಂಥ ಜೋರು ಮಳೆಯಿಂದ ಈಗ ರಾಯಚೂರಿಗೆ ಪ್ರವಾಹ ಭೀತಿ ಎದುರಾಗಿರುವಂತದ್ದು. ಇನ್ನೊಂದು ಕಡೆ ಏನು ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂಥ ಮಳೆಯಿಂದಾಗಿ ತುಂಗಭದ್ರಾಗೂ ಕೂಡ ಪ್ರವಾಹ ಭೀತಿ ಇನ್ನ ಶುರು ಆಗುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕೃಷ್ಣಾ ನದಿ ಈಗ 68,000 ಕ್ಯೂಸೆಕ್ ನೀರನ್ನ ಏನು ನಾರಾಯಣಪುರ ಜಲಾಶಯದಿಂದ ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಕೃಷ್ಣಾ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿರುವಂತದ್ದು. ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಸೇತುವೆ ಏನಿದೆ, ಸೇತುವೆ ಬಳಿ ಇರ್ತಕ್ಕಂಥ ಬಸವೇಶ್ವರ ಒಂದು ದೇವಾಲಯ ಇದೆ. ಆ ದೇವಾಲಯ ಈಗ ಆಲ್ಮೋಸ್ಟ್ ಮುಳುಗಡೆ ಹಂತದಲ್ಲಿರುವಂತದ್ದು. ಕೇವಲ ಗೋಪುರ ಮಾತ್ರ ಕಾಣಿಸ್ತಾ ಇದೆ. 1.5 ಲಕ್ಷ ಕ್ಯೂಸೆಕ್ ನಷ್ಟು ನೀರನ್ನ ನದಿಗೆ ಬಿಟ್ಟಿದೆ. ಆದ್ರೆ ಖಂಡಿತವಾಗಿ ಆ ಒಂದು ಸೇತುವೆ ಕೂಡ ಮುಳುಗಡೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಒಂದು ವೇಳೆ ಆ ಸೇತುವೆ ಮುಳುಗಡೆ ಆದ್ರೆ ಯಾದಗಿರಿ, ಕಲಬುರಗಿಗೆ ಏನು ಸಂಪರ್ಕವನ್ನ ಕಲ್ಪಿಸುವಂತಹ ಮುಖ್ಯ ರಸ್ತೆಯೇ ಬಂದ್ ಆಗುತ್ತೆ. ಹೀಗಾಗಿ ನಿಜಕ್ಕೂ ಕೂಡ 3 ಜಿಲ್ಲೆಗಳ ಜನ ಪರದಾಡುವಂತ ಪರಿಸ್ಥಿತಿ ಉಂಟಾಗುವಂತದ್ದು. ಜೊತೆಗೆ ರಾಯಚೂರಿನಲ್ಲೂ ಕೂಡ ಈಗ ಮಳೆ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ, ಜೊತೆಗೆ ಕೃಷ್ಣಾ ನದಿಯ ಏನು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮಳೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಈ ಬಾರಿ ಕಳೆದ ಬಾರಿಗಿಂತಲೂ ಕೂಡ ಒಂದು ಹೆಚ್ಚಿನ ಮಟ್ಟದ ಪ್ರವಾಹ ಭೀತಿಯನ್ನ ಜಿಲ್ಲೆ ಎದುರಿಸ್ತಾ ಇರುವಂತದ್ದು. ದಿವ್ಯಾ, ಸರಿ, ಧನ್ಯವಾದ ತಮ್ಮ ಡೀಟೇಲ್ಸ್ಗೆ.